ಸರಿ ಫೈನಲಿ ಬೆಳಗಿನ 8:30 ಅನಿಸುತ್ತೆ ಫೋನ್ ಮಾಡ್ದೆ. ಏನೇ ಕುಳ್ಳಿ ಇಷ್ಟೊಂದು ಮೆಸೇಜ್ ಬಿಟ್ಟಿದ್ಯಾ, ಐ ಮೀನ್ ಇಷ್ಟು ಮಿಸ್ಡ್ ಕಾಲ್ ಕೊಟ್ಟಿದ್ಯಾ ಅಂತ. ಸರಿ ಅಪ್ಪ ಕರಿತಾ ಇದ್ದಾರೆ ಕಣೋ, ನಾವು ಇವಾಗ ಹೋಗಬೇಕು ಅಂತಂದೆ. ಹಾಂ ಹೌದಾ ನಿಜಾನಾ ಅಂತಂದ. ಹ್ಞೂ ಅಂತಂದೆ. ಸರಿ ನಡಿ ಹೋಗೋಣ ಅಂತ ಕರ್ಕೊಂಡು ಹೊರಟ. ಆ ಕಾರಲ್ಲಿ ಪುಣ್ಯಕ್ಕೆ ಆ ಕಾರ್ ಅವತ್ತು ನಿಲ್ಲಿಲ್ಲ. ನಾನು ಆಮೇಲೆ ಅಲ್ಲಿ ಒಂದು ಕಡೆ ಅವನ್ನೇ ನಿಲ್ಲಿಸ್ದ ಕಾರ್ನ ಬೇರೆ ನಿಲ್ಲಿಸಿ ದೇವೇಗೌಡರು ಮನೆ ಹತ್ರನೇ ನಿಲ್ಲಿಸ್ದ. ಇನ್ನೇನು ಹಾಗೆ ಇನ್ನೊಂದು 3 ನಿಮಿಷದ್ದು ಇದು ಪಯಣ ನಮ್ಮದು. ಹಬ್ಬ ಅಂದರೆ ಏನು ಮಾಡ್ತಾರೆ, ಹೊಡಿತಾರೆ ಇಲ್ಲ ಕೊಚ್ಚೆ ಹಾಕ್ತಾರೆ, ಎರಡರಲ್ಲೊಂದು ಆಗುತ್ತೆ. ಸರಿ ನಡಿ ಆಗಿದ್ದಾಗಲಿ ನೋಡೋಣ ಏನಾಗುತ್ತೆ ಅಂತ ನನಗೆ ಪುಕ್ಕ ಅಂತ ಇದೆ. ಅಯ್ಯೋ ಏನಂತಾರೋ, ಏನು ಹೇಳ್ತಾರೋ, ಏನು ಮಾಡ್ತಾರೋ ಅಂತ. ಅಲ್ಲೋದ್ರೆ ಅದೇ ಅಭಿಮಾನಿಗಳು ತುಂಬಿಟ್ಟಿದ್ರು ಜನ. 3 o'clockವರೆಗೂ ವೆಯ್ಟ್ ಮಾಡಿಸಿದ್ರು. ಸ್ವಲ್ಪ ತಿಳಿ ಆದಮೇಲೆ ಎಲ್ಲರೂ ಹೋದ್ಮೇಲೆ ಕರೆದ್ರು, ಒಳಗಡೆ ಕರೆದು ಹೇಳಿದ್ರು. ಈ ಮಾತು ಹೇಳಿದಾಗ ಇವನ್ ಕಣ್ಣಲ್ಲಿ ನೀರಾಗ್ತಿದ್ದ. ನಾನು ಫುಲ್ ಆಕಾಶದ ಇನ್ನೇನು ಮೂರೇ ಗೇಣಿ ಅಂತಾರಲ್ಲ ಆ ರೇಂಜ್ಗೆ ಖುಷಿ ಪಡ್ತಾ ಇದ್ದೆ. 3 ಗೇಣ್ ಸಾಕಲ್ಲ, 3 ಏಣಿ ಬೇಕು. ಸರಿನಾ. ಆಮೇಲೆ ಈ ಥರ ಎಲ್ಲರ ಹುಟ್ಟಿದ ಹಬ್ಬಕ್ಕೆ, ಎಲ್ಲರ ಬರ್ಡೇಗೆ ಅವರಿಗೆ ಗಿಫ್ಟ್ ಕೊಡ್ತಾರೆ. ನಾನು ನಿನಗೆ ನನ್ನ ಬದುಕನ್ನು ನಿನಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸಿನಿಮಾಟಿಕ್ ಆಗಿ ಅವನ ಕೈನ ನನ್ನ ಕೈನ ಇಬ್ಬರೂ ಹಿಂಗೆ ಜೋಡಿಸಿ ಚೆನ್ನಾಗಿ ನೋಡ್ಕೊಳಪ್ಪ ಇವಳನ್ನ ಅಂತ ಹೇಳಿದ್ರು. ಇವನು ಅಪ್ಪನ ಕಾಲಿಗೆ ಬಿದ್ದು ಅಪ್ಪನೂ ಒಬ್ರನ್ನೊಬ್ರು ತಬ್ಕೊಂಡು. ಆಮೇಲೆ ನನಗೆ ನಿನ್ನೇನು ಕಾಯ್ತಾ ಇದೆಯಾ, ಅಮ್ಮಂಗೆ ಫೋನ್ ಮಾಡಿ ಹೇಳು ಅಪ್ಪ ಒಪ್ಕೊಂಡಾಯ್ತು ಅಂತ ಹೇಳಿದ್ರು. ದೆನ್ ದ ಜರ್ನಿ ಸ್ಟಾರ್ಟೆಡ್. ಅವ್ನ ಮನೆಗೆ ಬರೋದು, ನಮ್ಮನೆಲ್ಲ ಇದ್ದುಬಿಟ್ಟಿದ್ದು ಅದೆಲ್ಲ ಇಟ್ ಹ್ಯಾಪನ್. ಆ್ಯಕ್ಚುಲ್ ಲವ್ ಸ್ಟೋರಿ ಆಗಿದ್ದು ಹೈ ಬೆಂಗಳೂರು ಆಫೀಸಲ್ಲಿ. ನನ್ನ ಮೊದಲನೇ ಆಫೀಸ್ ಅದು. ಒಂದು ಸಲ ಅಲ್ಲಿಗೆ ಹೋಗೋಣ, ಎಲ್ಲೆಲ್ಲಿ ಏನೇನಾಯಿತು ರವಿ ಬೆಳಗೆರೆ ಮತ್ತು ಟು ರಿಲೀವ್ ದ ಮೆಮೊರೀಸ್, ಆ ನೆನಪುಗಳನ್ನು ಮತ್ತೊಮ್ಮೆ ಬದುಕುವುದಕ್ಕಾಗಿ ಬನ್ನಿ ಒಂದು ಸಲ ಹೈ ಬೆಂಗಳೂರು ಆಫೀಸ್ಗೆ ಹೋಗೋಣ.